ಇಲ್ಲಿ ಬಂದಿದ್ದಾರೆ ಬಹಳ ಜನ. ಅಲ್ಲಿ ಅನ್ನ ತಿನ್ನಕ್ಕೆ ಯೋಗ್ಯತೆ ಇಲ್ಲ ಅಂತ ಓಡ ಬಂದವರುಗಳು. ಏನಿಯಾವ್ ಹಲವು ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಹಿಂದೂಗಳಿಗೆ ಸೇರಿದ ಅಂಗಡಿಗಳನ್ನ ದೋಚಿದ್ದಾರೆ. ನಮ್ಮ ಮೇಲೆ ದಾಳಿ ಮಾಡಬೇಡಿ ಅಂತ ಅವರು ಬೇಡಿಕೊಂಡರು, ಯಾವುದೇ ಅವರಿಗೆ ಕರುಣೆಯನ್ನ ತೋರಿಸಿಲ್ಲ. ಮೆಹರ್ಪುರ್ನ ಇಸ್ಕಾನ್ ಮಂದಿರಕ್ಕೆ ಬೆಂಕಿ ಹಚ್ಚಿ ಅಲ್ಲಿನ ವಿಗ್ರಹಗಳನ್ನೆಲ್ಲ ಒಡೆದು ಹಾಕಿದ್ದಾರೆ. ಪಾರ್ವತಿಪುರದಲ್ಲಿ ಕಾಳಿ ಮಂದಿರ ಸೇರಿ ಹಲವು ದೇಗುಲಗಳನ್ನ ಧ್ವಂಸ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಮಾತಾಡ್ತಿದ್ರಲ್ಲ, ಸಿಕ್ಕಾಪಟ್ಟೆ ಈ ಉತ್ತರ ಕೊಡಬೇಕು. ಪಾರ್ವತಿಪುರದಲ್ಲಿ ಮಾಡಿದ್ದಂತ ಧ್ವಂಸ ಮಾಡಿದ್ದಾರೆ. ದೀನಜ್ಪುರದಲ್ಲಿ ಹಿಂದೂಗಳ ರುದ್ರಭೂಮಿಯನ್ನ ಅತಿಕ್ರಮಿಸಿದ್ದಾರೆ. ಮತ್ಬರಿಯ ಗ್ರಾಮದ ಹಿಂದೂ ಮಹಿಳೆ ಕಣ್ಣೀಡಿರುವ ದೃಶ್ಯ, ದಾಳಿಯ ವಿಡಿಯೋಗಳೆಲ್ಲ ವೈರಲ್ ಆಗಿದೆ. ಇವತ್ತು ಈ ವಿಚಾರವೆಲ್ಲ ಸಂಸತ್ತಿಗೆ ಬಂದಿದೆ. ಬಾಂಗ್ಲಾದಲ್ಲಿ ಆಗ್ತಿರೋದಕ್ಕೆ ಜೈಶಂಕರ್ ವಿದೇಶಾಂಗ ಮಂತ್ರಿ ಕಳವಳ ವ್ಯಕ್ತಪಡಿಸಿ ಅಗತ್ಯ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಳಿ ಅಂತ ಬಾಂಗ್ಲಾ ಸೇನೆನ ಒತ್ತಾಯಿಸಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿರುವಂತೆ ತೋರಿಸಿದ್ದಾರೆ. ಒಂದು ಹೆಲ್ಪ್ ಲೈನ್ ಅನ್ನ ಶುರು ಮಾಡಿ ಕೈ ತೊಳೆದುಕೊಂಡಂತಿದೆ. ಇದು ನನ್ನ ಪ್ರಕಾರ ಭಾರತದ ಮಟ್ಟಿಗೆ ಬಾಂಗ್ಲಾದೇಶದ ವಿಚಾರದಲ್ಲಿ ಪಿಕ್ಚರ್ ಇನ್ನು ಅಭಿ ಬಾಕಿ ಹೈ ಅಂತ ಕಾಣಿಸ್ತಾ ಇದೆ. ಕೆಲವೆಡೆ ಹಿಂದೂಗಳ ಮನೆ ಮಂದಿರಗಳ ರಕ್ಷಣೆಗೆ ಸ್ಥಳೀಯ ಮುಸ್ಲಿಂ ಯುವಕರು ರಕ್ಷಣೆ ಕೊಡ್ತಿರೋ ಫೋಟೋಗಳು ವೈರಲ್ ಆಗಿವೆ. ಬಹಳ ಎಕ್ಸೆಪ್ಷನ್ಗಳು ಅಲ್ಲೊಂದು ಇಲ್ಲೊಂದದು. ಅಂದ ಹಾಗೆ 17 ಕೋಟಿ ಜನಸಂಖ್ಯೆ ಇರುವ ಬಾಂಗ್ಲಾದಲ್ಲಿ ಹಿಂದೂಗಳ ಸಂಖ್ಯೆ 1.31 ಕೋಟಿ, ಭಾರತೀಯರ ಸಂಖ್ಯೆ 19 ಅಷ್ಟೇ, 19,000. ಹಾಗೆ ನೋಡಿದ್ರೆ ಒಂದು ಕಾಲದಲ್ಲಿ ಇದಕ್ಕೆ 3-4 ಪಟ್ಟು ಇದ್ದಂತಹ ಹಿಂದೂಗಳ ಜನಸಂಖ್ಯೆ ಈಗ ಇಲ್ಲಿಗೆ ಈ ರೀತಿ ಇದೆ. There are an estimated 19,000 Indian nationals there, of which about 9,000 are students. The bulk of the students, however, have already returned to India in the month of July. We are also monitoring the situation with regard to the status of minorities. There are reports of initiatives by various groups and organizations to ensure their protection and well-being. We welcome that. We have also been in regular touch with the authorities in Dhaka. ಒಂದು ವೇಳೆ ದಾಳಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಪ್ರಪಂಚಕ್ಕೆ ಬೆಂಕಿ ಹಾಕ್ಬಿಡೋ ತರ ಮಾತಾಡೋರು. ಹಿಂದೂಗಳು ಬಹಳ ಸಾಫ್ಟ್ ಟಾರ್ಗೆಟ್, ಯಾವಾಗ್ಲೂ ಅಷ್ಟೇ. ಹಿಂದೂಗಳು ಪ್ರಪಂಚದಲ್ಲಿ ಬೇರೆ ಯಾವ ದೇಶಗಳು ನಮ್ಮ ರಕ್ಷಣೆಗೆ ಬರುವಂತಹ ಸ್ಥಿತಿಯಲ್ಲಿ ಇಲ್ಲ. ಕ್ರೈಸ್ತರಿಗಾದ್ರೆ 10 ದೇಶಗಳಿವೆ, ಮುಸ್ಲಿಮರಿಗಾದ್ರೆ ಡಜನ್ ಗಟ್ಟಲೆ ದೇಶಗಳಿವೆ. ಹಾಗಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಲ್ಲಿ ಸಿಕ್ಕಾಕೊಂಡಿರೋ ಹಿಂದೂಗಳು ಅನುಭವಿಸ್ಬೇಕು. ಅದಕ್ಕೆ CAA ತಂದಾಗ ಇದನ್ನ ಬಡ್ಕೊಂಡಿದ್ದು. ಇಲ್ಲಿ ಬಡ್ಕೊಂಡಿದ್ರಲ್ಲ ಇಲ್ಲಿ ರಾಜಕಾರಣಿಗಳು ಕೆಲವರು ಅಂತ. ಎರಡನೆಯದು, ಹಿಂದೂಗಳಿಗೆ ಆದಾಗ ನಮ್ಮ ದೇಶದ ಒಳಗೂ ಅಷ್ಟೇ ಹೊರಗೂ ಅಷ್ಟೇ ಯಾರು ಗೋಳಾಡೋರಿಲ್ಲ. ಆದ್ರೆ ಇಲ್ಲಿ ಬೇರೆ ವಿಪರೀತ ಪ್ರೊಟೆಕ್ಷನ್ ಇದೆ. ನನ್ನ ಪ್ರಕಾರ ಇರುಸು ಮುರುಸುಗಳಿವೆ, ಭಿನ್ನ ಅಭಿಪ್ರಾಯಗಳಿವೆ ಮತ್ತು ಒಂದಿಷ್ಟು ಒಡಕುಗಳಿವೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಇದರಲ್ಲಿ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಬಹುತೇಕ ಅವರಿಗೆ ಹಕ್ಕುಗಳು ಮತ್ತು ರಕ್ಷಣೆ ಇದೆ. ಆದ್ರೂ ಇಲ್ಲ ಅಂತ ಕೂಗಾಡ ಜನ ಜಾಸ್ತಿ ಇರ್ತಾರೆ. ನಮ್ಮ ದೇಶದೊಳಗಡೆ ಇಲ್ಲ, ಹೊರಗಡೆಯಿಂದ ನಮಗ್ ಪಾಠ ಹೇಳೋರಿದ್ದಾರೆ. ಬಹಳ ಜನ ಪಾಠ ಹೇಳ್ತಾರೆ ನಮಗೆ. ಇದು ನಮ್ಮ ಕತೆ. ಏನೋ ಇದನ್ನ ಅನುಭವಿಸ್ಬೇಕು, ಇಲ್ದಿದ್ರೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಭಾರತೀಯರು 19,000, ಉಳಿದ 1.3 ಕೋಟಿ ಜನನೋ 3.25 ಕೋಟಿ ಜನನೋ ಏನಿದಾರಲ್ಲಿ ಅವ್ರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರುವ ಹಿಂದೂಗಳು. ಅವರೆಲ್ಲ ಬಾಂಗ್ಲಾದೇಶಿಯರೇ, ಬಂಗಾಲಿಗಳದ್ದು. ಬಹಳ ದೊಡ್ಡದಾದಂತಹ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇದೆ. ಪಾಕಿಸ್ತಾನದಷ್ಟಲ್ಲ, ಬಾಂಗ್ಲಾದೇಶ ಮತ್ತು ಭಾರತದ ಮಧ್ಯೆ ಬಹಳ ಅದ್ಭುತವಾದ ಸಾಂಸ್ಕೃತಿಕ ಸಂಬಂಧನೂ ಇದೆ. ಡೀಪ್ ಕಲ್ಚರಲ್ ಇದಿದೆ. ಸ್ಟಿಲ್ ಇದು ನಮ್ಮ ಹಿಂದೂಗಳ ಮೇಲೆ ಆಗ್ತಿರೋ ಪರಿಸ್ಥಿತಿ. ಯಾರ್ಯಾರು ಮಾತಾಡ್ತಾರೆ, ಇಲ್ಲಿ ಬೆಂಕಿ ಹಾಕಿದವರನ್ನ ಅಮಾಯಕರೆಂದು ಕರೆದ ಗಿರಾಕಿಗಳೆಲ್ಲ ಎಲ್ಲಿ ಈಗ? ಅಥವಾ ಇನ್ಯಾವುದೋ ಜಾಗದಲ್ಲಿ ಏನೋ ಆದಾಗ ಓ ಅಂತ ಲಬಲಬ ಬಡ್ಕೋತಾ ಇದ್ರಲ್ಲ, ಈಗ ಯಾರು ಮಾತಾಡಲ್ಲ. ಏನೋ ಅನುಭವಿಸ್ಬೇಕಷ್ಟೇ ಅವ್ರುಗಳು. ಅಥವಾ CAA ರೂಪದಲ್ಲಿ ವಾಪಸ್ ದೇಶ ಬಿಟ್ಟು ಹೊರಗೆ ಹೋಗ್ಬೇಕು ಅವರು. ಪರಿಸ್ಥಿತಿಯಲ್ಲಿ ಇರ್ತಾರ ಸರ್? ಗೊತ್ತಿಲ್ಲ.
ಅವ್ರ ಪರಿಸ್ಥಿತಿ ಏನಿದೆಯೋ ಏನೋ. ಇನ್ನು ಮೀಸಲಾತಿ